ಮಾಗಡಿ ತಾಲೂಕಿಗೆ ಹೇಮಾವತಿ ಲಿಂಕ್ ಕೆನಾಲ್ ನೀರು ಬಿಡುವುದಕ್ಕೆ ತಡೆ ಬಗ್ಗೆ ಡಿಸೆಂಬರ್ 4ರಿಂದ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿರುವ ಸೊಗಡು ಶಿವಣ್ಣನವರ ಅವಿವೇಕಿ ನಡೆಯನ್ನು ಖಂಡಿಸಿ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸುತ್ತಿರುವ ರೈತ ಸಂಘದ ಹೊಸಪಾಳ್ಯ ಲೋಕೇಶ್, ಮಾಗಡಿ ಕೆಂಪೇಗೌಡರ ನಾವು ಶಾಂತಿಯುತ ಹೋರಾಟ ಮಾಡುತ್ತಿದ್ದೇವೆ. ರೈತರ ಮಧ್ಯೆ ಹತ್ತಿಕ್ಕುವ ಕೆಲಸ ಮಾಡಬೇಡಿ. ಹೇಮಾವತಿ ಕುಡಿಯುವ ನೀರು ಮಾಗಡಿ ತಾಲೂಕಿಗೆ ಅತ್ಯವಶ್ಯಕ. ಡಿಸೆಂಬರ್ 3ರಿಂದ ಮಾಗಡಿ ಕುಣಿಗಲ್ ಸಂಪರ್ಕ ರಸ್ತೆಯನ್ನು ರೈತರು ಅಗೆಯುತ್ತೇವೆ. ನಮ್ಮ ತಾಳ್ಮೆಗೂ ಒಂದು ಮಿತಿ ಇದೆ ಎಂದು ಗುಡುಗಿದರು. ಹಾಗೂ ಡಿಸೆಂಬರ್ 23ರಂದು ನಡೆಯುತ್ತಿರುವ ರೈತ ದಿನಾಚರಣೆ ಕಾರ್ಯಕ್ರಮಕ್ಕೆ ಪೂರ್ಣ ಸಿದ್ಧತಾ ಸಭೆಯನ್ನು ಮಾಗಡಿ ಪರಿವೀಕ್ಷಣಾ ಮಂದಿರದಲ್ಲಿ ಕರೆಯಲಾಯಿತು. ನಮ್ಮ ಹೇಮಾವತಿ ವಿಚಾರವಾಗಿ ತಾಲೂಕಿಗೆ ಕುಡಿಯುವ ನೀರಿನ ಕೆರೆಗಳು ನೀರು ತುಂಬಿಸುವ ವಿಚಾರ ಬಂದಾಗ ಮನೆಯ ಸೊಗಡು ಶಿವಣ್ಣವರು ಏನು ಡಿಸೆಂಬರ್ 4ನೇ ತಾರೀಕಿಂದ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಮಾಗಡಿ ಮತ್ತೆ ರಾಮನಗರಕ್ಕೆ ಯಾವುದೇ ಕಾರಣಕ್ಕೂ ನೀರು ಬಿಟ್ಕೊಡಲ್ಲ. ಇವರೇನು ಅವಿವೇಕಿನ ಇವರು ಅಂತ ಅರ್ಥ ಆಗ್ತಿಲ್ಲ ನನಗೆ. ಸಿದ್ಧಗಂಗೆ ಸ್ವಾಮಿಗಳು ಹುಟ್ಟಿರ್ತಕ್ಕಂಥ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆ, ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿ ಹುಟ್ಟಿದ ನಾಡು ನಮ್ಮ ರಾಮನಗರ ಜಿಲ್ಲೆ. ನಾವು ಕೇಳ್ತಿದ್ದು ಕುಡಿಯೋ ನೀರು ಕೇಳ್ತಾ ಇದ್ದೀವಿ. ಸ್ವಾಮಿ, ನಿಮ್ಗೇನು ಅವಿವೇಕತನ ಇದೆಯಾ? ಏನಿದೆ? ನೀವು ಏನು ತಿಳ್ಕೊಂಡಿದ್ರಿ? ನಿಮ್ಮ ಜಿಲ್ಲೆ ನೀರೇನ ಕೇಳ್ತಾ ಇದೀವ? ಎಲ್ಲಿಂದ ನೀರು ಬರ್ತಿದೆ? ಅಲ್ಲಿಂದ ಅರ್ಧ ಬರೋ ನೀರನ್ನ ನಮಗೆ ಕೊಡ್ತಾ ಇರೋದು ನೀವು ಮುಕ್ಕಾಲು TMC ನೀರು ಮಾತ್ರ ಕೊಡ್ತಾ ಇರೋದು ನಮಗೆ. ನಮ್ಮ ಮುಕ್ಕಾಲು TMC ನೀರು ಬಿಟ್ಟಾದ್ಮೇಲೆ ನೀವು ಈಗ ಹಾಕಲಿ, ನಾವು ಬೇಡ, ನಾವು ನೀರು ಕೇಳಲ್ಲ ನಿಮಗೆ. ನಾವು ಕುಣಿಗಲ್ ಭಾಗದ ರೈತರುಗಳು, ನಾವು ರೈತರು ಅಂತಂದಿರ್ತಾರೆ ಇದ್ದೀವಿ. ನಿಮ್ಗೆ ಮಾಡಕ್ ಕೆಲಸ ಇದೆ. ರೈತರನ್ನ ಅಲ್ಲಿ ಚಿವುಟಿ ಎಬ್ಬರಿಸೋ ಕೆಲಸನ ಮೊದಲು ಬಿಡ್ಬೇಕು. ಅಲ್ಲಿ ನಾವೇ ಅಂತಂದ ರೈತರುಗಳೇ. ನಾವು ಸುಮ್ಮನೆ ಎತ್ತುಕಟ್ಟಿ ರೈತರ ವಿರೋಧ ತರ ಕೆಲಸನ ಇವತ್ತು ಸೊಗಡು ಶಿವಣ್ಣ ಅವ್ರು ಮಾಡ್ತಾರೆ. ನಿಮ್ಮ ವೈಯಕ್ತಿಕನ ಮಾತಾಡಲ್ಲ, ನಿಮ್ಮ ವ್ಯಕ್ತಿತ್ವಕ್ಕೆ ನಿಮ್ಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಇವತ್ತು ನೀವು ಮಾಡ್ತಾ ಇದ್ದೀವಿ. ಬೇರೆ ಏನೇ ಕೆಲಸ ಮಾಡಿ, ಹೋರಾಟ ಮಾಡಿ. ರೈತರಿಗೆ ಏನಾದ್ರು ಸರ್ಕಾರದಿಂದ ಬರ್ಬೇಕಂತ ಹೋರಾಟ ಮಾಡಿ, ಇಷ್ಟಪಡೋಣ ಅದನ್ನ. ಅದು ಬಿಟ್ಬಿಟ್ಟು ಮಾಗಡಿ ತಾಲೂಕಿಂದ ಬೆಟ್ಟ ಗುಡ್ಡಗಾಡಲ್ಲಿ ಇರ್ತ ಪ್ರದೇಶ ಇವತ್ತು ರಾಗಿ ಬೆಳಿಗ್ಗೆ ಎಷ್ಟು ಕಷ್ಟ ಇದ್ದವ್ರೆ. ಕುಡಿಯೋ ನೀರು ಕೇಳ್ತಾರೆ, ಮುಕ್ಕಾಲು TMC ಮಾತ್ರ ಪಾಲಿ ಕೂಡ ನೀರು. ಅಷ್ಟು ಅವಿವೇಕನ ನಿಮ್ಗಿದೆಯಾ ಸೊಗಡು ಶಿವಣ್ಣವ್ರೆ? ಇಲ್ಲಿ ಯಾರು ತಾಲೂಕಲ್ಲಿ ಕೈಲಾಗದೆ ಯಾರು ಕುಂತಿಲ್ಲ. ಕೆಂಪೇಗೌಡರು ನೋಡಿ ಎಲ್ಲಾರು ಕರೆಕ್ಟಾಗಿ ಅವ್ರೆ. ನಾವು ಪಂಚಾಯತ್ ಕಟ್ಟರೆ ನಾವು ಹೋರಾಟ ಮಾಡ್ತೀವಿ, ಏನಿಲ್ಲ ಅಂತೇನಿಲ್ಲ. ಶಾಂತ ರೀತಿಯಲ್ಲಿ ಹೋರಾಟ ಮಾಡಬೇಕು ಅಂತ ತಾಳ್ಮೆಗೆ ಕಾಯ್ತೀವಿ. ನಾನು ಅಲ್ಲಿಂದ ಸ್ವಾಮೀಜಿಗಳು ನಾನು ಮನವಿ ಮಾಡ್ತಾ ಇದ್ದೀನಿ, ಅವರೆಲ್ಲ ದೇವ್ರ ಸಮಾನ. ಯಾಕೆ ಇವ್ರಿಗೆ ಒಂದು ಬುದ್ಧಿ ಹೇಳಲ್ಲ ನೀವು? ಸೊಗಡು ಶಿವಣ್ಣ ಅವರೇ, ನಮ್ಮ ಜಿಲ್ಲೆ ನೀರಲ್ಲ ಇದು, ಪಕ್ಕದ ಜಿಲ್ಲೆಯಿಂದ ನೀರು ಬರ್ತಾ ಇರೋದು. ನಮ್ಮ ಜಿಲ್ಲೆಯಲ್ಲಿ ಹರಿದು ಹೋಗ್ತಿದೆ. ಮಾಗಡಿಗೆ ಹೋಗೋದು ಮುಕ್ಕಾಲು TMC ನೀರು ಮಾತ್ರ. ಮುಕ್ಕಾಲು TMC ನೀರು ಬಿಟ್ಟಾದ್ಮೇಲೆ ಗೇಟ್ ಹಾಕಿಲ್ಲ ಅಂದ್ರೆ ಹೋರಾಟ ಮಾಡೋಣ. ಅದನ್ನ ಕೇಳಿ ದಯವಿಟ್ಟು ಅವ್ರು ಬುದ್ಧಿ ಹೇಳಿ. ನಾವು ರೈತ ಬಾಂಧವರಲ್ವಾ ಇಲ್ಲಿರೋರು, ಅದನ್ನ ತಿಳ್ಕೊಬೇಕು, ಬುದ್ಧಿ ಹೇಳ್ಬೇಕು ಅಂತ ಅನ್ಕೋತೀನಿ. ಅದು ರೈತರು ತೀರ್ಮಾನ ಮಾಡಿದ್ರೆ ನೀವೇನು ಹೋರಾಟ ಮಾಡ್ತಾ ಇದ್ರಿ? ಯಾವುದು 4ನೇ ತಾರೀಕಿಂದ ಇದೇ 3ನೇ ತಾರೀಕು ಮಾಗಡಿ ಕುಣಿಗಲ್ ರಸ್ತೆ ಆಗೀತಾ ಇದೀವಿ. ರೈತ ಸಂಘ 3ನೇ ತಾರೀಕು ಮಾಗಡಿ ಕುಣಿಗಲ್ ರಸ್ತೆ ಆಗಿದ್ದೀವಿ, ರಸ್ತೆ ತಡೆ ಮಾಡ್ತೀವಿ. ರಸ್ತೆ ಆಗಿದ್ದೀವಿ, ಯಾರು ಸಂಪರ್ಕನೇ ಬೇಡ ನಮ್ಗೆ. ಎಷ್ಟು ದಿನ ತಾಳ್ಮೆ ತಗೊಳ್ಳೋದು? ಎಷ್ಟು ದಿನ ತಗೋಬೇಕು ನಿಮ್ಗೆ? ಎಷ್ಟು ದಿನ ತಾಳ್ಮೆ ನೋಡ್ತಾ ಇದೀವಿ ನಾವು. ಕರೆಕ್ಟಾಗಿ 6-7 1 ವರ್ಷ ಆಯ್ತು. 1 ವರ್ಷದಿಂದ ಇದೇ ಖ್ಯಾತೆ ಮಾಡ್ತಿದ್ರು. ಲಿಂಕ್ ಏನಾದ್ರು ಬೇಡ, ಏನ್ ಮನೆಗೆ ಬರ್ಬೋದು? ಲಿಂಕ್ ಏನಾದ್ರು ಬಂದ್ರೆ ನೀರು ವೇಸ್ಟ್ ಆಗೋದು ಬೇಡ. ಬರ್ತಕ್ಕಂಥ ನೀರು ನೀಟಾಗಿ ರೈತರು ತಲುಪಲಿಂದ ಮಾಡ್ತಿದ್ದಾರೆ. ನಿಮ್ಗೂ ಅನುಕೂಲನೇ ಇದು. ನಾನು ಒಬ್ಬ ತಾಲೂಕಿನ ಒಬ್ರಿಗೆಲ್ಲ ನಿಮ್ಗೂ ಅನುಕೂಲ ಇದ್ದರೆ ಇದನ್ನ ಯಾಕೆ ಯೋಚನೆ ಮಾಡ್ತಾರೆ ಇವರು? ತಾಲೂಕಿನ ಜನಪ್ರತಿನಿಧಿಗಳು ಈ ನೀರು ತರ್ತಾರೆ, ನಮ್ಗಿದೆ. ತಂದಿಲ್ಲ ಅಂದ್ರೆ ಮಾಮೂಲಿ ಗೊತ್ತಿತ್ತು. ಆಡಳಿತ ಪಕ್ಷದಲ್ಲಿರೋ ನೀರು ತರ್ತೇನೆ ನಮ್ಗಿದೆ. ದಯವಿಟ್ಟು ನೀರು ತಂದು ತಾಲೂಕಿನ ಕೆರೆ ತುಂಬಿಸ್ಬೇಕು ಅಂತ ಹೇಳ್ತಾ ಈ ವಿಚಾರ ಪ್ರೆಸ್ ಮೀಟ್ ಮಾಡಿದ್ದೀವಿ. 3ನೇ ತಾರೀಕು ಮಂಗಳವಾರ ದಿನ 3ನೇ ತಾರೀಕು ಮಾಗಡಿ ಕುಣಿಗಲ್ ರಸ್ತೆ ತಡೆ ಅಗೀತಾ ಇದೀವಿ. ನೀವು ಹೋರಾಟ ಮಾಡ್ಕೊಂಡಿಲ್ಲ, ನಾವು ಸುಮ್ಮನೆ ಕುಂತ್ಕೊಳ್ಳ. ನಾವೇನು ಸುಮ್ಮನೆ ಕುಂತ್ಕೊಳ್ಳ? ನಮ್ಮ ತಾಲೂಕಲ್ಲೂ ಹೋರಾಟಗಾರಿದ್ದಾರೆ, ಸಾಹಿತಿಗಳಿದ್ದಾರೆ, ದಲಿತ ಮುಖಂಡರಿದ್ದಾರೆ, ಎಲ್ಲಾ ಚಿತ್ರನಟರು ಎಲ್ಲರೂ ಸೇರಿ ರಸ್ತೆ ಅಗಿಯುವಂತ ಕೆಲಸನ ಮಂಗಳವಾರ ದಿನ 3ನೇ ತಾರೀಕು ರೈತ ಸಂಘದ ಎಲ್ಲರೂ ಸೇರಿ ಮಾಡ್ತಾ ಇದ್ದೀವಿ. ವಿಚಾರ 3ನೇ ತಾರೀಕು ಮಾಗಡಿ ಕುಣಿಗಲ್ ರಸ್ತೆ ಹೋರಾಟ ಮಾಡ್ಬೇಕು, ಅವಶ್ಯಕತೆ ಇದೆ. ನಾವು ಕೈ ಕಟ್ಕೊಂಡು ಸುಮ್ಮನೆ ಕುಂತ್ಕೊಂಡಲ್ಲ. ಹೋರಾಟ ನಮಗೂ ಕಿಚ್ಚಿದೆ, ಹೋರಾಟ ಮಾಡಕ್ಕೆ ಸುಮಾರು ಎಲ್ಲಾರು ಹೋರಾಟ ಮಾಡ್ಕೊಂಡು ಬಂದಿರೋದು. ಹಿಂಗೆ ಏನ್ ಬಂದ್ಬಿಟ್ಟಿದೆ? ಮಾಡೇ ಕೆಲಸ ಇಲ್ವಾ? ಎಲ್ಲ ಸುಮ್ಮನೆ ಇಲ್ವಾ? ಕೆಲಸ ಮಾಡ್ತಾ ಇಲ್ವಾ ಅವರು? ಇವ್ರು ಮಾಡೇ ಕೆಲಸ ರೈತರು ಎತ್ಕಟ್ಟೆ ಕೆಲಸ ಮಾಡ್ತಿದ್ದಾರೆ. ಯಪ್ಪ, ಬುದ್ಧಿ ಹೇಳ್ಬೇಕು. ಯಾರು ಆ ಜಿಲ್ಲೆಯಲ್ಲಿ ಯಾರು ಉತ್ತಮರು ರಾಜಕೀಯ ದುರೀಣ್ರಿದ್ರೆ ಬುದ್ಧಿ ಹೇಳ್ಬೇಕು ಅವ್ರಿಗೆ. ಈ ತರ ಇದೆ ಬ್ಯಾಗ್ ಹೇಳಕ್ಕಾಯ್ತಲ್ಲ ಅವ್ರಿಗೆ. ನೀವೇನಾರ ಬಗ್ಗೆ ಯಾರು ರಾಜ್ಯ ಸರ್ಕಾರಕ್ಕೆ ನಾವು ಕೊಟ್ಟಿದ್ದೀರಿ? ಸುಮಾರು ಹೋರಾಟ ಮಾಡಿದೀವಿ. ಮಾಜಿ ಸಚಿವರು HM ರೇವಣ್ಣರೇ ಬಂದು ಹೋರಾಟ ನಿಂತ್ಕೊಂಡಿದ್ದಾರೆ. ಸರ್ಕಾರ ಗಮನಕ್ಕೆ ತಂದಿದೆ. ಸರ್ಕಾರ ಇರ್ಬೋದು, ಶಾಸಕರು ಇರ್ಬೋದು. ನೀವೇನು ದಿಗಿಲು ಬೇಡ, ಎದಾರ ತಗೊಂಡ್ಬಿಟ್ಟು ನೀರು ಬಂದು ಬೀಳುತ್ತೆ. ಸಂತೋಷ, ನಮ್ಗೆ ನೀರು ಬರಬೇಕು. ಇಲ್ಲಿ ನೋಡಿ ಇವ್ರು ಆಡ್ತಿರೋ ಅವತಾರ ನೋಡಿದ್ರೆ ಎಲ್ಲಿ ನೀರು ನಿಂತೋಗುತ್ತೋ?
ನಮಗೆ ಬೇಕಾದ್ರೆ ಕುಡಿಯೋ ನೀರು ಕೊಡಕ್ಕೆ ಇಷ್ಟೇ ಕೇಳ್ತಿರೋದು, ಎಲ್ಲಿ ನಿಂತು ನೀರು ಬೇಕು, ಈ ವಿಚಾರ ಕೇಳಕ್ಕೆ ಇಷ್ಟಪಡ್ತೀನಿ. ಈಗ 3ನೇ ತಾರೀಕು ನಿಮ್ಮ ಹೋರಾಟಕ್ಕೆ ರಾಜಕಾರಣಿಗಳು, ದಲಿತರು ಅವರೆಲ್ಲ ತಿಳ್ಕೊತಾರ? ಯಾರ್ಯಾರು ಬೆಂಬಲ ಸೂಚಿಸ್ತಾರೆ? ಸರ್, ಎಲ್ಲರಿಗೂ ಆಹ್ವಾನ ಕೊಡ್ತೀವಿ. ಯಾರಿಗೆ ತಾಲೂಕಿನ ಮೇಲೆ, ರೈತರ ಮೇಲೆ ನೀರಾವರಿ ವಿಚಾರವಾಗಿ ಅನುಕಂಪ ಇದೆ, ರೈತರು ಹೋರಾಟ ಮಾಡಬೇಕು ಅಂತ ಬರ್ತಾರೆ. ರಾಜಕೀಯದವರು ಬರ್ಲಿ ಬಿಡ್ಲಿ, ರಾಜಕೀಯದವ್ರು ಯಾಕೆ ರಾಜಕೀಯ ಬರ್ತಾರೆ? ದಲಿತ ಮುಖಂಡರು ಬರ್ತಾರೆ, ಕನ್ನಡ ಪರ ಸಂಘಟನೆಗಳು ಇರ್ತವೆ, ಎಲ್ಲ ಚಿತ್ರನಟರು ಸಹ ಅಲ್ಲ, ಚಿತ್ರನಟದ ಅಭಿಮಾನಿಗಳು ಸಂಘದವರು, ಅಧ್ಯಕ್ಷರು, ಪದಾಧಿಕಾರಿಗಳು ಇರ್ಬೋದು, ಅವರು ಸಹ ಈ ಹೋರಾಟ ಪಾಲ್ಗೊಳ್ತೀವಿ ಅಂತ ಹೇಳಿದ್ದಾರೆ. ಈ ಹೋರಾಟ ಯಶಸ್ವಿ ಆಗಲಿ ಅಂತ ಹಾರೈಸಿದ್ದಾರೆ. ನಮ್ಮ ತಾಲೂಕಿನ ರೈತ ಮುಖಂಡರು, ಯುವಕರು, ಹಿರಿಯರು ಸ್ವಲ್ಪ ಜನ ಇವತ್ತು ಹೊಲಕಟ್ಟ ದೃಷ್ಟಿಯಿಂದ ಬರ್ತಿದ್ದಾರೆ. ಒಂದು ಪ್ರತಿ ವರ್ಷ ಏನು ರೈತರ ದಿನಾಚರಣೆ ಮಾಡ್ತಾ ಇದ್ವಿ. ಈ ವರ್ಷನೂ ಸಹ ಡಿಸೆಂಬರ್ 23ನೇ ತಾರೀಕು ರೈತರ ದಿನಾಚರಣೆ ಮಾಡಬೇಕು ಅಂತ ತೀರ್ಮಾನಿಸಿ ಎಲ್ಲ ಪಕ್ಷದ ನಾಯಕರುಗಳು ಅವರವ್ರ ವೈಯಕ್ತಿಕ ಬಿಟ್ಟಿದ್ದು, ಅವ್ರು ಬಿಟ್ಟಿದ್ದು, ಬರೋದು ಬಿಡೋದು, ಗೌರವ ಇದ್ದರೆ, ರೈತರ ಮೇಲೆ ಪ್ರೀತಿ ಇದ್ದರೆ, ಏನೇ ಕೆಲಸ ಇದ್ದರೆ ಬದಿಗೊಟ್ಟು ರೈತರ ಕಾರ್ಯಕ್ರಮ ಭಾಗವಹಿಸ್ರಿ ಅಂತ ನಾವು ಸಹ ಭಾವಿಸಿದ್ದೀವಿ. ಎಲ್ಲರ ಮೇಲೆ ನಮ್ಗೆ ಗೌರವ ಇದೆ, ಬರ್ತಾರೆ ಅಂತ ನಂಬಿಕೆನೂ ಸಹ ಇದೆ, ಬರಲೇಬೇಕು ಅಂತ ಒಂದು ಮನಸ್ಸಿದೆ. ನೋಡೋಣ, ಪ್ರತಿ ವರ್ಷದಂತೆ ಈ ಸಲ ಸುಮಾರು ಒಂದು 10ರಿಂದ 12 ಜನ ರೈತರ ಸನ್ಮಾನ, ಅದರ ಜೊತೆಗೆ ತಾಲೂಕಿನಲ್ಲಿ ಕೆಲವು ಸಾಧಕರುಗಳಿಗೆ ಸನ್ಮಾನ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತೆಲ್ಲ ತೀರ್ಮಾನ ಮಾಡಿದ್ದಾರೆ. ಆ ವಿಚಾರವಾಗಿ ಡಿಸೆಂಬರ್ 23ನೇ ತಾರೀಕು ಬೆಳಿಗ್ಗೆ 11 ಗಂಟೆಗೆ ಮಾಗಡಿ ಕಲೆಗಂಟಲ್ಲಿ ರೈತರ ಸಭೆ ತೀರ್ಮಾನಿಸಲಾಗಿದೆ.